ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಇವತ್ತೊಂದು ವಿಶೇಷ ರಾಗಿ ರೊಟ್ಟಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಎಂಥದ್ರಿ ರಾಗಿ ರೊಟ್ಟಿಲಿ ವಿಶೇಷ ಏನಾದರೂ ಇರುತ್ತಾ ಅಂದ್ಕೋಬೇಡಿ. ಹೌದು, ಯಾಕೆಂದರೆ ಒಂದು ಸ್ಪೆಷಲ್ ವಸ್ತನ್ನು ಇದಕ್ಕೆ ಸೇರಿಸಿದ್ರೆ ತುಂಬ ರುಚಿಯಾದ ರಾಗಿ ತಾಲಿಪಟ್ಟು ರೆಡಿ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಇನ್ಯಾಕೆ ತಡ, ರೊಟ್ಟಿ ಜೊತೆಗೆ ಕಡಲೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ತಗೊಂಡಿದ್ದೀನಿ. ಇವೆಲ್ಲ ಹೆಚ್ಚಿ ಆದಮೇಲೆ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ನಾನೊಂದು 200 ಗ್ರಾಮ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೋಬೋದು, ಅಡ್ಡಿಲ್ಲ. ಇವಾಗ ಹೆಚ್ಕೊಂಡಿರುವಂತಹ ನೀರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಇರುತ್ತಲ್ಲ, ಅದನ್ನು ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ನಾನೊಂದು ಸೀಕ್ರೆಟ್ ವಸ್ತು ಅಂತ ಹೇಳ್ದಲ್ಲ, ಅದನ್ನು ಈಗ ಹಾಕ್ಕೋಬೇಕು. ಅದೇನೆಂದರೆ ಓಂಕಾಳು ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ ರೊಟ್ಟಿ. ಹಾಗಂತೇಳಿ ಸಿಕ್ಕಾಪಟ್ಟೆ ಹಾಕಿ ಮನೆಯವ್ರ ಕೈಲಿ ನನಗೆ ಬಯಸ್ಬೇಡಿ ಆಯಿತಾ. ಚೂರೇ ಹಾಕಿ, ಒಂದು ಅರ್ಧ ಚಮಚ ಸಾಕು. ಸಿಕ್ಕಾಪಟ್ಟೆ ಹಾಕಿ ಅವರು ನಿಮ್ಗೆ ಬೈಯೋದಲ್ಲದೆ ನನಗೂ ಸೇರಿಸಿ ಬೈತಾರೆ ಆಯಿತಾ. ಆಮೇಲೆ ಎಂತ ಮಾಡಬೇಕೆಂದ್ರೆ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೋಬೇಡಿ ಮೊದಲನೇ ಸಲನೇ. ಸ್ವಲ್ಪ ನೀರನ್ನು ಹಾಕ್ಕೊಂಡಾದ್ರ ಮೇಲೆ ಈ ರೀತಿ ಒಂದು ಚಮಚ ತಗೊಂಡು ಕಲಸಿ. ಯಾಕೆಂದರೆ ಸ್ವಲ್ಪ ಬೆಚ್ಚಗಿರುತ್ತಲ್ವ, ಹಾಗಾಗಿ ಕೈ ಬಿಸಿ ಆಗುತ್ತಾದರೆ ಈ ರೀತಿಯಾಗಿ ಕಲಸಿ. ಈ ಹಿಟ್ಟನ್ನು ಕಲಸಿ ಆದ ತಕ್ಷಣವೇ ರೊಟ್ಟಿ ಮಾಡಬಾರ್ದು, ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು. ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಹಾಗೆ ಮುಚ್ಚಿಟ್ರೆ ಆಯಿತು. ಯಾಕೆಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ ನೀರು, ಹಾಗೆ ಸ್ವಲ್ಪ ಹಿಟ್ಟು ಬೆಂದಂಗೆ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮುಚ್ಚಿಡಬೇಕು. ನೋಡಿ, ನಂತರ ಒಂದು 1/4 ಗಂಟೆ ಆಗಿದೆ. ಈಗ ನಾನು ತೆಕ್ಕೊಂಡಾದಮೇಲೆ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಡ್ತೀವಲ್ಲ, ಆ ರೀತಿಯಾಗಿ ನಾದ್ಕೊಂಡ್ರೆ ಆಯಿತು. ಅದೇ ರೀತಿ ಇರಬೇಕು. ತುಂಬ ಗಟ್ಟಿಯಾಗಿ ಕಲಸೋದು ಬೇಡ, ತುಂಬ ತೆಳುವಾಗಿ ಕೂಡ ಕಲಸೋದು ಬೇಡ, ಹದವಾಗಿದ್ದರೆ ಆಯಿತು. ಆನಂತರ ಈ ರೀತಿಯಾಗಿ ಉಂಡೆ ಮಾಡ್ಕೊಬಿಡಬೇಕು. ನಂತರ ಇದನ್ನು ತಟ್ಟೋದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಹಾಳೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಬೇಕು, ತುಂಬ ಏನು ಸವರೋದು ಬೇಡ. ಆಮೇಲೆ ಈ ರೀತಿಯಾಗಿ ಒಂದು ಉಂಡೆ ಆಗುವಷ್ಟು ಹಿಟ್ಟನ್ನು ತಗೋಬೇಕು. ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಕೋಬೇಕು ಪ್ಲಾಸ್ಟಿಕ್ ಹಾಳೆ ಮೇಲೆ. ಇಲ್ಲಾಂದರೆ ಬಾಳೆ ಎಲೆ ಇದ್ದರೆ ಅದ್ರ ಮೇಲೂ ತಟ್ಕೋಬೋದು. ಇದು ತುಂಬ ಸುಲಭವಾಗಿ ತಟ್ಟೋದಕ್ಕೆ ಬರುತ್ತೆ. ಆದರೆ ತೆಕ್ಕೊಳ್ಳುವಾಗ ಮಾತ್ರ ಸುಮಾರು ನಿಧಾನವಾಗಿ ತೆಕ್ಕೊಳ್ಳಿ, ಈ ರೀತಿಯಾಗಿ ಆರಾಮಾಗಿ ಬರುತ್ತೆ. ನಂತರ ಒಂದು ಕಾವಲಿ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ನಾನೀಗ ರೊಟ್ಟಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರೊಟ್ಟಿ ಕಾವಲಲ್ಲಿ ಹಾಕಿಲ್ಲ ಇವತ್ತು, ನೇರವಾಗಿ ನಾನು ದೋಸೆ ಮಾಡ್ತೀನಲ್ಲ ಆ ಹಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಎಣ್ಣೆ ಹಾಕಿದ್ದೀನಲ್ಲ, ಹಾಗಾಗಿ ಎಣ್ಣೆ ಹಾಕಿಲ್ಲ ಅಂದರೆ ಈ ಕಾವಲಲ್ಲಿ ಕಾಯಿಸಬಾರ್ದು, ರೊಟ್ಟಿ ಹಂಚಲ್ಲೇ ಕಾಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ದೋಸೆ ಕಾವಲಲ್ಲಿ ಎಣ್ಣೆ ಹಾಕದೆ ನಾವು ಕಾಯಿಸ್ಕೊಂಡ್ಬಿಟ್ರೆ ಅದು ಮಾರನೇ ದಿನ ಏನಾದರೂ ನಾವು ದೋಸೆ ಮಾಡ್ತೀವಿ ಅಂದರೆ ಅದು ಎದ್ದೇಳೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಎರಡು ಬದಿನೂ ಚೆನ್ನಾಗಿ ಕಾಯಿಸ್ಕೋಬೇಕು. ಜೋರು ಉರಿ ಇಟ್ಕೊಬಿಡಿ ಆಯಿತಾ, ಹದವಾಗಿ ಉರಿ ಇಟ್ಕೊಂಬಿಡಿ. ಇದು ಕಾಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಾದಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ರೊಟ್ಟಿನೂ ಕೂಡ ನಾನು ಹೀಗೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನ ಉರಿಲಿಟ್ಟು ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಬೇಕಾದ್ರೆ ಹಾಕೋಬೋದು, ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಈಗ ರೊಟ್ಟಿ ಆಯ್ತಲ್ಲ, ಅದಕ್ಕೊಂದು ಚಟ್ನಿ ಮಾಡ್ಕೋಬೇಕಲ್ಲ. ಇಲ್ಲಿ ನಾನು ಚಟ್ನಿಗೆ ಹುರಿದಿಟ್ಕೊಂಡಂತಹ ಕಡಲೆ ಬೀಜ ಅಂದರೆ ಶೇಂಗಾ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ 5-6 ಎಸಳು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಆಯಿತು, ತುಂಬ ಜಾಸ್ತಿ ಹಾಕೋದು ಬೇಡ, ಚೂರೇ ಹಾಕಿದ್ರೆ ಆಯಿತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇವನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪೂರ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರ ಮೇಲೆ ನಾನಿಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ, ಇದು ಜೀರಿಗೆ ಮೆಣಸಿನ್ಕಾಯಿ ಅಥವಾ ಗಾಂಧಾರಿ ಮೆಣಸಿನ್ಕಾಯಿ ಅಂತಾರೆ, ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ. ಈಗ ಚಟ್ನಿನೂ ತಯಾರಾಯಿತಲ್ವ. ಕಡಲೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಆನಂತರ ನೋಡಿ, ಈಗ ಬಿಸಿ ಬಿಸಿಯಾದ ರೊಟ್ಟಿನ ಒಂದು ತಟ್ಟೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ರುಚಿ ಇನ್ನಷ್ಟು ಜಾಸ್ತಿಯಾಗಿರುತ್ತೆ. ಹಾಗೆ ಈ ಕಡಲೆಕಾಯಿ ಚಟ್ನಿ ಇದೆಯಲ್ಲ, ಇದಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನು, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ನಿಮ್ಮ ಮನೇಲಿ ಒಂದು ಸಲ ರೊಟ್ಟಿ ಚಟ್ನಿ ಮಾಡಿ ನೋಡಿ, ತುಂಬಾ ರುಚಿಕಟ್ಟಾಗಿರುತ್ತೆ. ಬೆಳಗ್ಗೆ ತಿಂಡಿ ಬೇಕಾದರೆ ಮಾಡ್ಕೋಬೋದು, ಸಂಜೆ ಊಟಕ್ಕೂ ಬೇಕಾದರೆ ಇದನ್ನು ಮಾಡ್ಕೋಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ.
ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.